ಅದು ಏನೋ ಯೋಚನೆ ಬಂದ್ಬಿಡ್ತು. ಏನಂದ್ರೆ ಯೋಚಿಸಬೇಡ, ನಿನ್ನ ಕಪಿಸೇನೆ ಭಾಂಗವನ್ನು ಕುಡಿದಿಲ್ಲ. ಅದೇ ಮತ್ತು ಬರಿಸುವ ಪದಾರ್ಥ. ತುಂಬಾ ಮಜಾ ಇದೆ ಅದು. ಅವ್ರು ನಿಜವಾಗ್ಲೂ ಕುಡ್ದಿಲ್ವಾ? ಅವರು ಕುಡಿದಿದ್ದು ಕೇವಲ ಬಾದಾಮಿ ಹಾಲು. ಬಾದಾಮಿ ಹಾಲಿಗೆ ಭಾಂಗವನ್ನು ಹಾಕಿದ್ದೇನೆ ಎಂದು ನಾನು ಸುಳ್ಳು ಹೇಳಿಬಿಟ್ಟೆ. ಅಲ್ಲ, ಏನು ಕುಡಿದೇನೆ ಹೀಗೆ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಏನಾದ್ರೂ ಕುಡ್ದು ಬಿಟ್ರೆ? ಒಂದು ತಮಾಷೆ ತೋರಿಸ್ತೀನಿ. ಸಾವಧಾನ್ ಪುಟಾಣಿ. ಹ್ಯಾಪಿ ದೀಪಾವಳಿ. ದೀಪಾವಳಿ ಅಲ್ಲ, ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಣ್ಣ. ವೆರಿ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ಹೌದಾ? ಅಲ್ಲಿ ನೋಡು, ಆನೆ. ಎಲ್ಲಿದೆ ಆನೆ? ಬೈ ದ ವೇ, ನೀವಿಬ್ರು ಕುಡ್ದಿದ್ದು ಬಾದಾಮಿ ಹಾಲು. ನೀವು ಕುಡ್ದಿರೋ ಬಾದಾಮ್ ಹಾಲಲ್ಲಿ ಆಮ್ರಪಾಲಿ ಭಾಂಗ್ ಮಿಕ್ಸ್ ಮಾಡೇ ಇಲ್ಲ. ಆಪದ್ ಬಾಂಧವನ ಮುಖದಲ್ಲಿ ನಗು ನೋಡಿ ನೆಮ್ಮದಿ ಆಯಿತು. ಏನಿದೆ ಈಶ್ವರಿ? ನಿಮ್ಮ ಯಜಮಾನ್ರದು. ಅವ್ರಿಗೆ ಕುಡಿಯಕ್ ಬಿಡ್ಬೇಕಾಗಿತ್ತು. ಅವ್ರ ಮೂಗಿ ನೇರಕ್ ತಾನೆ ಅವ್ರಿಗೆ ಕಾಣೋದು. ಅಣ್ಣನ ಜೊತೆ ಜಗಳ ಆಡಿದಿರಾ? ಜಗಳ ಆಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ ಕೋಪನ ಹೊಟ್ಟೆಲಿ ಇಟ್ಕೊಂಡು ಅಣ್ಣನ ಚೆನ್ನಾಗಿ ಮಾತಾಡ್ಸಿ ಹೋಗಿ. ನೀನೇನ್ ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ. ನೀವ್ ಅಣ್ಣನ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಅವನಿಗೆ ಅದನ್ನ ತಡಿಯಕ್ ಆಗಲ್ಲ. ಅವ್ನು ಮತ್ತೆ ಹೋಗಿ ಕುಡಿತಾನೆ. ಕುಡಿದ್ರೆ ಅವ್ನ ನಾಲ್ಗೆ ಮೇಲೆ ಏನು ಹಿಡ್ತಾ ಇರಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಮಾತಾಡ್ಕೊಳ್ಳಿ ಬಿಡು ಈಶ್ವರಿ, ಅದು ಅವ್ರ ತೊಂದ್ರೆ. ಅದು ನಮ್ ತೊಂದ್ರೆನೆ. ಅದಕ್ಕೆ ಮಾಯಿ ಮೂಗಿಗೆ ವಾಸನೆ ಹಿಡಿದ್ಬಿಟ್ಟಿದೆ. ನನಗೆ ನನ್ನ ಅಮ್ಮನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮಿಬ್ರು ಮಧ್ಯೆ ಇರೋ ಗುಟ್ಟನ್ನ ಗೊತ್ತು ಮಾಡ್ಕೊಳ್ಳಿಕ್ಕೆ ಅವಳು ಭೂಮಿ ಆಕಾಶ ಒಂದು ಮಾಡ್ಬಿಡ್ತಾಳೆ. ಮೊದಲು ಹೋಗೋದು ನಮ್ಮ ಅಣ್ಣನ ಹತ್ರನೇ. ನೀವು ಅಣ್ಣ ಎಷ್ಟು ಕ್ಲೋಸ್ ಅಂತ ಮನೇಲಿ ಎಲ್ರಿಗೂ ಗೊತ್ತು. ನೀವು ಒಬ್ಬರ ಹತ್ರ ಒಬ್ಬರು ಏನು ಮುಚ್ಚಿಡಲ್ಲ ಅನ್ನೋದು ಗೊತ್ತು. ನಾನು ನೀವು ಬಾಯ್ ಬಿಡ್ಲಿಲ್ಲ ಅಂದ್ರೆ ಮಾಯಿ ಮೊದಲು ಯಾರ ಹತ್ರ ಹೋಗೋದು ಹೇಳಿ? ಅಣ್ಣನ ಹತ್ರ. ಇಂಥ ಟೈಮ್ನಲ್ಲಿ ಅವ್ನು ಕುಡಿದು ಬಾಯಿ ಬಿಟ್ಬಿಟ್ರೆ ನಮಗೆ ತೊಂದರೆ ಆಗೋದು. ಅದಕ್ಕೆ ಇಲ್ಲ, ಅವ್ರು ಯಾರ ಹತ್ರನೂ ಬಾಯ್ ಬಿಡಲ್ಲ. ತಪ್ಪು ತಿಳ್ಕೊಂಡಿದ್ದೀರಾ ನೀವು. ನನಗೆ ಪ್ರದ್ಯುಮ್ನನ್ ವಿಷಯ ಹೇಳಿದ ದಿನ ನೀವಿಬ್ರು ಜಗಳ ಆಡಿದ್ರಿ. ಅದೇ ಕೋಪದಲ್ಲಿ ಅವ್ನು ಕುಡಿಯಕ್ ಹೋಗಿದ್ದು. ನಿಮ್ಮ ಮೇಲಿನ ಸಿಟ್ಟು ಸತ್ಯ ಹೊರಗೆ ಬರೋ ಹಾಗೆ ಮಾಡಿ ಇವತ್ತು ಕುಡಿಯಕ್ ಹೊರಟಿದ್ದ. ನಾನ್ ತಡ್ದೆ. ಆದ್ರೆ ಇದು ಒಂದೇ ಬಾಟ್ಲ್ ಅಲ್ವಲ್ಲ ಮನೇಲಿರೋದು. ಕುಡಿಬೇಕು ಅನ್ನೋರು 100 ದಾರಿ ಹುಡ್ಕೋತಾರೆ. ಅದಕ್ಕಿಂತ ಮುಂಚೆ ನೀವ್ ಹೋಗಿ ಅಣ್ಣನ್ ಮಾತಾಡ್ಸಿ. ತಪ್ಪು ಅವ್ರದ್ದು ಈಶ್ವರಿ. ತಪ್ಪು ಯಾರ್ದಾದ್ರೂ ಆಗಿರ್ಲಿ, ಅದಕ್ಕೆ ಅದನ್ನೆಲ್ಲ ಆಮೇಲೆ ನಿರ್ಧಾರ ಮಾಡೋಣ. ನಿಮಗ್ ಗೊತ್ತಲ್ವಾ ಇದು ಪ್ರದ್ಯುಮ್ನ ಜೀವನದ ಪ್ರಶ್ನೆ ಅಂತ. ಇದು ಮಾಯಿಗೇನಾದ್ರೂ ಗೊತ್ತಾದ್ರೆ? ಇಲ್ಲ, ಮಾಯಿಗೆ ಗೊತ್ತಾಗ್ಬಾರ್ದು. ಮಾಯಿಗೆ ಗೊತ್ತಾಗ್ಬಾರ್ದು. ಗೊತ್ತಾಗ್ಬಾರ್ದು ಅಂದ್ರೆ ಬನ್ನಿ.
ಏನೋ ಮನಸ್ಸಿಗೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ. ಇಂದ್ರ, ನಿಂಗೆ ಯಾವತ್ತಾರು ಅನಿಸಿದ್ಯಾ ನಂಗೆ ಮೋಸ ಆಗಿದೆ ಅಂತ? ಮೋಸನ? ಹೌದು. ನಿಮಗೆಲ್ಲ ನಾನು ಕಾಣಿಸೋದೇ ಇಲ್ಲ ಅನ್ಸುತ್ತೆ ಈ ಮನೇಲಿ. ಯಾರು ನೀನು ಹೇಗಿದ್ಯಾ, ಏನ್ ಮಾಡ್ತಿದ್ಯಾ, ಬದುಕಿದ್ಯಾ, ಸತ್ತಿದ್ಯಾ ಯಾರು ಕೇಳಲ್ಲ. ಯಾಕೆ? ನಾನು ಈ ಮನೆ ಮಗ ಅಲ್ವಾ? ಯಾಕಣ್ಣ ಹಾಗನ್ಕೋತೀಯ? ಬಿಡ, ಯಾರಿಗೂ ಅರ್ಥ ಆಗಲ್ಲ. ನಾನು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಅಣ್ಣ, ಒಂದ್ ನಿಮಿಷ ಬಂದೆ. ಏನಿದು ಇಂದ್ರ? ಸತ್ಯ ಕುಡಿತಾ ಇದ್ದಾನ? ಕುಡಿದೆ ಅವನು ಬಾಯಿ ಬಿಡಲ್ಲಮ್ಮ. ಅಂದ್ರೆ ನೀನೇ ಕುಡಿಸ್ತೀಯ? ತಪ್ಪು ಇಂದ್ರ. ಗೊತ್ತು ನನ್ಗೆ ತಪ್ಪು ಅಂತ. ಗೊತ್ತಿದ್ರು ಯಾಕೆ ಮಾಡ್ತಿದ್ಯಾ? ಚಾಯನ್ನ ವಾರಸ್ತಾರ ಅಂತ ಅನೌನ್ಸ್ ಮಾಡಿದಾಗ ನಾನು ಇದೇ ಕೇಳಿದೆ. ಆಗ ನೀನೇನಂದೆ? ದೊಡ್ಡ ತಪ್ಪುಗಳನ್ನ ತಪ್ಪಿಸ್ಬೇಕು ಅಂದ್ರೆ ಚಿಕ್ಕ ತಪ್ಪುಗಳನ್ನ ಮಾಡ್ಬೇಕು ಅಂದೆ. ಇದು ಅಷ್ಟೇ. ಸತ್ಯಣ್ಣ ಹೇಳಲಿಲ್ಲ ಅಂದ್ರೆ ನಮಗೆ ಈಶ್ವರಿ ಏನ್ ಮುಚ್ಚಿಡ್ತಾ ಇದ್ದಾಳೆ ಅಂತ ಗೊತ್ತಾಗಲ್ಲ. ನಡಿ. ಅರ್ಥ ಆಗಲ್ಲ ಅಂತಂದೆ ನೀನು. ಏನೋ ನೀನ್ ಕಷ್ಟ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಅಂದ್ಯಲ್ಲ, ಈಗ ಹೇಳು, ಅರ್ಥ ಮಾಡ್ಕೋತೀನಿ. ನಿಮಗೆ ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಹೇಳು? ನಿಮ್ ಕಣ್ಣಲ್ಲಿ ನಾನು ಮಾಡ್ತಾ ಇರೋದು ತಪ್ಪು. ಪ್ರದ್ಯುಮ್ನ ನಿಮ್ಗೆಲ್ಲ ದೇವ್ರು. ಈ ಅರಸು ಮನೆಗೆ ಉತ್ಸವ ಮೂರ್ತಿ ಅವನು. ನೀವೆಲ್ಲ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ. ನೀವೆಲ್ಲ ಪ್ರದ್ಯುಮ್ನ ಪರ, ಈ ಸತ್ಯಜಿತ್ ಒಬ್ಬನೇ ಸಾಯ್ಬೇಕು ಅಂತ. ಬಿಡ್ತು ಅನ್ನು. ಯಾಕೆ ಸಾಯೋ ಮಾತಾಡ್ತೀಯ? ಬದುಕಿದ್ದು ಏನ್ ಪ್ರಯೋಜನ ಇದೆ ಇದ್ರ? 27 ವರ್ಷದಿಂದ ಒಂದೇ ಒಂದು ರಾತ್ರಿ ನೆಮ್ಮದಿಯಿಂದ ನಾನು ನಿದ್ದೆ ಮಾಡಿಲ್ಲ. ಎಲ್ಲ ಪ್ರದ್ಯುಮ್. ಐ ಹೇಟ್ ಹಿಮ್. ಅವನ ಹೆಸರು ಕೇಳಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನನ್ನ ಕಣ್ಣು ಮುಂದೆ ಅವನು ಓಡಾಡ್ತಾ ಇದ್ರೆ ನನ್ನ ಎದೆನಲ್ಲಿ 1000 ಮುಳ್ಳು ಚುಚ್ಚಂಗ ಆಗುತ್ತೆ. ಅಪ್ಪ ನೀನು ಸತ್ಯ. ಅಪ್ಪ ನೀನು. ಮಾಯಿ, ಅಯ್ಯೋ, ಅವ್ರು ನೋಡಿದ್ರೆ ಕುಡ್ದಿರೋ ಹಾಗಿದೆ ಈಶ್ವರಿ. ಮಗನ್ನ ಪ್ರೀತಿ ಮಾಡಿ ಎದೆ ಎತ್ತರಕ್ಕೆ ಬೆಳೆಸ್ಬೇಕು. 27 ವರ್ಷದಿಂದ ಅವನ್ನ ದ್ವೇಷ ಮಾಡ್ಕೊಂಡೇ ಬಂದಿದ್ಯಾ. ಯಾಕೆ? ಅಣ್ಣ ಏನಾದ್ರೂ ಮಾತಾಡೋಕ್ಕಿಂತ ಮುಂಚೆ ತಡಿಯೋಣ, ಬನ್ನಿ. ಅವನು ನಿನ್ನ ಮಗ, ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗ. ಪ್ರದ್ಯುಮ್ನ ನನ್ನ ಮಗ ಅಲ್ಲ. ಏನಂದೆ? ಪ್ರದ್ಯುಮ್ನ ನಿನ್ನ ಮಗ ಅಲ್ವಾ? ಮಾಯಿ, ಅಣ್ಣ ಏನೋ ಕುಡ್ದಿರೋ ಹಾಗಿದೆ, ಏನನ್ನೋ ಮಾತಾಡ್ತಾ ಇದ್ದಾನೆ. ನೀನ್ ಅಡ್ಡ ಬರ್ಬೇಡ. ಇದು ಅರಸು ಮನೆ ವಿಷಯ. ನೀನ್ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಪ್ರದ್ಯುಮ್ನ ನಿನ್ ಮಗ ಅಲ್ಲ ಅಂದ್ರೆ ಏನ್ ಅರ್ಥ ಸತ್ಯ? ನಿಮ್ದಮ್ಮಯ್ಯ, ನನ್ ಮಗನ್ನ ಬೀದಿ ಪಾಲ್ ಮಾಡ್ಬೇಡಿ. ಅವನ್ ಜೀವನ ನರ್ಕ ಮಾಡ್ಬೇಡಿ. ಹೇಳು ಸತ್ಯ, ಏನ್ ನಿನ್ ಮಾತಿನ ಅರ್ಥ? ಅಣ್ಣ, ಅಮ್ಮನ್ ಪ್ರಶ್ನೆಗೆ ಉತ್ತರ ಕೊಡು.
ಯಾಕ್ ಮಾತ್ ನಿಂತೋಯ್ತು ಸತ್ಯ? ನನ್ ಪ್ರಶ್ನೆಗೆ ಉತ್ತರ ಕೊಡು. ಪ್ರದ್ಯುಮ್ನ ನನ್ ಮಗ ಅಲ್ಲ ಅಂದ್ಯಲ್ಲ, ಯಾಕೆ? ಮೈ ಪ್ರದ್ಯುಮ್ನ, ಯಾವಾಗ ಬಂದೆ ನೀನು? ಯಾವ ಮಾತು ಕೇಳಿಸ್ಕೋಬೇಕಿತ್ತೋ ಕೇಳಿಸ್ಕೊಳ್ಳೋ ಹೊತ್ತಿಗೆ ಬಂದೆ ಮಾಯಿ. ಪ್ರದ್ಯುಮ್ನ, ನೀನ್ ಒಳಗ್ ಹೋಗು. ನೀನ್ ಎಲ್ಲರನ್ನು ಕರ್ಕೊಂಡು ಒಳಗ್ ಹೋಗಪ್ಪ. ನಿಂತ್ಕೊಳ್ಳ. ಅಪ್ಪ ಅಪ್ಪ ಹುಷಾರ್. ಬಿಡ ಬಿಡ, ನನ್ ಬಿಟ್ಬೇಡ. ನಿನ್ ಸಹಾಯ ತಗೊಳ್ಳೋಷ್ಟು ದರಿದ್ರ ಇನ್ನೂ ನಂಗೆ ಬಂದಿಲ್ಲ. ಅಪ್ಪ, ನಾನ್ ನಿಜವಾಗ್ಲೂ ನಿಮ್ ಮಗ ಅಲ್ವಾ? ನೀನು ನೋಡಿ, ಅವ್ನ್ ಯಾವತ್ತೂ ಈ ಸತ್ಯ ಗೊತ್ತಾಗ್ಬಾರ್ದು. ಅವನು ಅರಸು ಮನೆ ತಂದವನಲ್ಲ ಅಂತ ಗೊತ್ತಾದ್ರೆ ಅವ್ನ್ ಎದೆನೆ ಒಡೆದು ಹೋಗುತ್ತೇನೋ. ನನ್ನ ಕೊನೆ ಉಸಿರೋ ತನಕ ಈ ಸತ್ಯನ ನಾನು ಹೊಟ್ಟೆಲಿ ಇಟ್ಕೊಂಡು ಸಾಯ್ತೀನಿ ಹೊರತು ಯಾರಿಗೂ ಹೇಳಲ್ಲ. ನೀನು ನನ್ನ ಮಗನೇ. ಮತ್ಯಾಕ್ ನನ್ ಮಗ ಅಲ್ಲ ಅಂದೆ? ಸ್ವಂತ ಮಗನ್ ಬಗ್ಗೆ ಮಾತಾಡೋ ಮಾತಾ ಇದು? ಕುಡ್ದಾಗ ಸತ್ಯ ಹೊರಬರುತ್ತೆ ಅಂತಾರೆ, ನಿಜ ಏನೋ? ಇವನ್ ನನ್ನ ಮಗ ಆಗದೇ ಇದ್ರೆ ಚೆನ್ನಾಗಿರೋದು. ಪ್ರತಿದಿನ ಪ್ರತಿ ಕ್ಷಣ ನೀನ್ ನನ್ನ ಮಗ ಆಗದೆ ಇದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತೀನಿ. ನೀನ್ ನಗನಗ್ತಾ ಓಡಾಡ್ತಾ ಇದ್ರೆ ನನ್ನ ಹೊಟ್ಟೆ ಸುಡುತ್ತೆ. ನನ್ನ ಮಾತಾಡಕ್ ಬಿಡು ದೇವು, ನನ್ನ ಮಾತಾಡಕ್ ಬಿಡು. ನೋಡು, ನಿನ್ನ ಕಂಡ್ರೆ ಯಾವತ್ತಿಗೂ ನನಗ್ ಪ್ರೀತಿ ಹುಟ್ಟಲ್ಲ. ನಾನು ಸಾಯೋ ತನಕ ಪ್ರತಿ ಗಳಿಗೆನೂ ನಿನ್ನ ದ್ವೇಷಿಸ್ತೀನಿ.